ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಪ್ರೆಸೆಂಟಾಗಿ ನಾವು ಇವಾಗಿರೋದು ಮಾನ್ವಿ ಬಸ್ ನಿಲ್ದಾಣದಲ್ಲಿ, ರಾಯಚೂರು ಡಿಸ್ಟಿಕ್ ಮಾನ್ವಿ ಬಸ್ ನಿಲ್ದಾಣ ಆಗಿದೆ. ನೋಡಿ, ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 12 ಗಂಟೆ ಟೈಮು. ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು. ನೋಡಿ, ನಮ್ಮ ಮುಂದೆ ಒಂದು ಇಲ್ಲಿರೋದು ಕೊಪ್ಪಳ ಡಿಪೋ ಬಸ್ಸು. ಒಂದು BS6 ಗಾಡಿ ಇದೆ, ರಾಯಚೂರು ಕೊಪ್ಪಳ ಗಾಡಿ, ಕೊಪ್ಪಳ ಡಿಪೋ ಗಾಡಿ. ರಾಯಚೂರು, ಮಾನ್ವಿ, ಸಿನ್ನೂರು, ಗಂಗಾವತಿ, ಕೊಪ್ಪಳ ಡಿಪೋ ಗಾಡಿ. BS6 ಗಾಡಿ ನೋಡಿ, ರಾಯಚೂರು ಕೊಪ್ಪಳ ಗಾಡಿ, BS6 ಗಾಡಿ ಇದೆ. ಅದಾಗಿಂದ ಇಲ್ಲಿ ಹಿಂದೆ ಒಂದು ಗಾಡಿ ತೊಗೊತಾ ಇದ್ದಾನೆ. ಇದು ಮೋಸ್ಟ್ಲಿ ಸಿನ್ನೂರು ಡಿಪೋ ಗಾಡಿ ಇರಬೇಕದು. ನೋಡಿ, ಇಲ್ಲೇ ತೊಗೊತಾ ಇದ್ದಾರೆ ಗಾಡಿ. ಇವಾಗ ಗಾಡಿ, ಇದು ಬಸ್ ಸ್ಟ್ಯಾಂಡು ತುಂಬ ಚಿಕ್ಕ ಬಸ್ ಸ್ಟ್ಯಾಂಡು, ಹಂಗಾಗಿ ಸ್ವಲ್ಪ ಗಾಡಿ ಒಂದು 4 ಗಾಡಿ ನಿಂತ್ಬಿಟ್ರೆ ಫುಲ್ ಆಗಿಬಿಡುತ್ತೆ ಬಸ್ ಸ್ಟ್ಯಾಂಡು. ಗಾಡಿ ತೊಗೊಳಕ್ಕಾಗಲ್ಲ ಹಿಂದೆ. ನೋಡಿ, ಇದು ಬಂದ್ಬಿಟ್ಟು ಸಿನ್ನೂರು ದಾವಣಗೆರೆ ಗಾಡಿ. ರಾಯಚೂರು, ಸಿನ್ನೂರು, ದಾವಣಗೆರೆ. ರಾಯಚೂರು, ಮಾನ್ವಿ, ಸಿನ್ನೂರು, ಕಾಟಗಿ, ಗಂಗಾವತಿ, ಕಂಪ್ಲಿ, ಹೊಸಪೇಟೆ, ಅಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಹರಿಹರ, ದಾವಣಗೆರೆ ಗಾಡಿ. ನೋಡಿ, ರಾಯಚೂರು ದಾವಣಗೆರೆ ಗಾಡಿ. ಸಿಂಧನೂರು ಡಿಪೋಯಿಂದ ಪಾಠ ಆಗುತ್ತೆ ಗಾಡಿ, BS6 ಗಾಡಿ. ಅದಾಗಿಂದ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಒಂದು ಗ್ರಾಮಾಂತರ ಸಾರಿಗೆ ಇದೆ ಮುಂದೆ. ಈ ಗಾಡಿ ಬಂದ್ಬಿಟ್ಟು ಮಾನ್ವಿ ಮಲ್ಲದಗುಡ್ಡ ಮಸ್ಕಿ ಗಾಡಿ. ನೋಡಿ, ಮಸ್ಕಿ ಡಿಪೋ ಗಾಡಿ. ಮಾನ್ವಿ ಮಲ್ಲದಗುಡ್ಡ ಮಸ್ಕಿ ಡಿಪೋಯಿಂದ ಆಗುತ್ತೆ ಗಾಡಿ ಇದು. ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮಾನ್ವಿ ಹಿರೇಬಾದರ್ದಿನ್ನಿ ಗಾಡಿ. ನೋಡಿ, ಇದನ್ನು ಗ್ರಾಮಾಂತರ ಸಾರಿಗೆ, ಮಾನ್ವಿ ಹಿರೇಬಾದರ್ದಿನ್ನಿ. ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಗಿಲ್ಗೇಶ್ವರ, ಮಾನ್ವಿ ಗಿಲ್ಗೇಶ್ವರ, ಮಾನ್ವಿ ಡಿಪೋ ಗಾಡಿ. ನೋಡಿ, ಮಾನ್ವಿ ಗಿಲ್ಗೇಶ್ವರ, ಮಾನ್ವಿ, ಇದು ಗ್ರಾಮಾಂತರ ಸಾರಿಗೆ. ವಾಯಾ ಗೂಗಲ್ ರಾಜರಬಂಡ, ರಾಜೋಳಿ. ನೋಡಿ, ಗ್ರಾಮಾಂತರ ಸಾರಿಗೆ ಇದು. ಗಿಲ್ಗೇಶ್ವರ, ಮಾನ್ವಿ ಗಿಲ್ಗೇಶ್ವರ ಅಂತೇಳಿ ಮಾನ್ವಿ ಡಿಪೋಯಿಂದ ಬೇಡತ್ತೆ BS3 ಗಾಡಿ. ಅದಾಗಿಂದ ಇಲ್ಲಿರೋ 2 ಗಾಡಿ ಬಂದ್ಬಿಟ್ಟು, ಒಂದು ಗಾಡಿ ನಾನ್ ಗಾಡಿ ಇದೆ ಇಲ್ಲಿ ಮುಂದೆ. ಇದು ಬಂದ್ಬಿಟ್ಟು ಸಿಂಧನೂರು, ರಾಯಚೂರು ತಡೆರಹಿತ ಗಾಡಿ. ನೋಡಿ, ಸಿನ್ನೂರು, ಮಾನ್ವಿ, ರಾಯಚೂರು ಗಾಡಿ. ಸಿನ್ನೂರು ಡಿಪೋಯಿಂದ ಬೇಡತ್ತೆ BS6 ಗಾಡಿ. ಸಿಂಧನೂರು, ರಾಯಚೂರು BS6 ಗಾಡಿ. ಫ್ರಂಟ್ ಡೋರು ಡಿಕಮ್ಸಿ. ಸಿನ್ನೂರು, ರಾಯಚೂರು ವಯ ಮಾನ್ವಿ ನಾನ್ ಸ್ಟಾಪ್ ಗಾಡಿ. ಹಿಂದೆ ಇರೋದು ಇನ್ನೊಂದು ಗಾಡಿ ಇದೆ. ಇದು ಬಂದ್ಬಿಟ್ಟು ರಾಯಚೂರು ಬಳ್ಳಾರಿ ಗಾಡಿ. ಸಿರುಗುಂಪ ಡಿಪೋಯಿಂದ ಪಡತ್ತೆ. ನೋಡಿ, ರಾಯಚೂರು ಬಳ್ಳಾರಿ, ರಾಯಚೂರು, ಮಾನ್ವಿ, ಸಿನ್ನೂರು, ಸಿರುಗುಂಪ, ಬಳ್ಳಾರಿ, ಸಿರುಗುಂಪ ಡಿಪೋ ಗಾಡಿ. BS4 ಗಾಡಿ. ನೋಡಿ, ಇದು ಫ್ರೆಂಡ್ಸ್, ಇದು ರೀಸೆಂಟ್ಲಿ ಒಂದು 2 ಮಂತ್ ಬ್ಯಾಕು ಸಂಡೂರು ಡಿಪೋಯಿಂದ ಸಿರುಗುಂಪ ಡಿಪೋಗೆ ಟ್ರಾನ್ಸ್ಫರ್ ಆಗಿದೆ ಗಾಡಿ. ಇದು BS4 ಗಾಡಿ. ಒಂದು ಟೋಟಲ್ 5 ಗಾಡಿ ಟ್ರಾನ್ಸ್ಫರ್ ಆಗಿದ್ದಾವೆ ಸಂಡೂರು ಡಿಪೋಯಿಂದ ಸಿರುಗುಂಪ ಡಿಪೋಕ್ಕೆ. ನೋಡಿ, ಇಲ್ಲಿರೋ ಗಾಡಿ. ಆಮೇಲೆ ಇಲ್ಲಿ ಹೋಗ್ತಾ ಇದೆಯಲ್ಲ ಗಾಡಿ, ರಾಯಚೂರು ಕೊಪ್ಪಳ ಗಾಡಿ. ನೋಡಿ, ಜಸ್ಟ್ ಈಗ ನಿಮ್ಗೆ ಫಸ್ಟಲ್ಲಿ ನಾನು ಲಾಗ್ ಮಾಡಿದಾಗ ಬಂತಲ್ಲ ಗಾಡಿ, ಆ ಗಾಡಿ ಮೂವ್ ಆಗ್ತಾಯಿದೆ ಗಾಡಿ ಆಲ್ರೆಡಿ. ರಾಯಚೂರು ಕೊಪ್ಪಳ. ಇಲ್ಲಿ ಅದಾಗಿಂದ ಇಲ್ಲಿರೋ ಗಾಡಿ ಬಿಟ್ಟು ಇದು ಗ್ರಾಮಾಂತರ ಸಾರಿಗೆ, ಮಾನ್ವಿ ದೇವದುರ್ಗ ಗಾಡಿ. ಇದು ರೀಸೆಂಟ್ಲಿ ಬಸ್ಸು ಒಂದು 3 ತಿಂಗಳ ಹಿಂದೆ ಸಿಂಧನೂರು ಅಂಕ್ಲಿಮಠ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು ಗಾಡಿ. ಒಂದು 7 ಜನ ಸ್ಪಾಟ್ ಆಗಿದ್ದರು. ಆ ಬಸ್ ಇದು. ಮತ್ತು ರೀಬಾಡಿ ಮಾಡ್ಕೇಸಿ ಮಾನ್ವಿ ಡಿಪೋ ಕೊಟ್ಟಿದ್ದಾರೆ. ನೋಡಿ, ಈ ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದು ಮಾನ್ವಿ ದೇವದುರ್ಗ ಗಾಡಿ. ವಯ ನೀರ್ಮಾನ್ವಿ, ಸಿರ್ವಾರ್, ಅರಕೇರ, ದೇವದುರ್ಗ, ಮಾನ್ವಿ ಡಿಪೋ. ನೋಡಿ, BS3 ಗಾಡಿ, ಮಾನ್ವಿ ಡಿಪೋಯಿಂದ ಬಿಡಬೇಕು. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಮಾನ್ವಿ ಬಲಟಿಗೆ ಗಾಡಿ. ನೋಡಿ, ಇದು BS3 ಗಾಡಿ. ಇಲ್ಲಿ ಕಾಣಿಸ್ತಾ ಇರೋದು ಮಾನ್ವಿ ಬಲ್ಲಟಿಗಿ ಮಾನ್ವಿ ಗಾಡಿ, ಮಾನ್ವಿ ಡಿಪೋ. ನೋಡಿ, ಥರ ಡಿಫ್ರೆಂಟ್ ಬಾಡಿ. ಇದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ತರಿಸಿರೋ ಗಾಡಿ. ಇದು ಬಂದ್ಬಿಟ್ಟು ಪೊಲೀಸ್ ಇಲಾಖೆಗೆ ಅಂತೇಳಿ ತರಿಸಿದ್ದು ಗಾಡಿಗಳು, ಒಂದು 150 ಗಾಡಿ ಸಮಥಿಂಗ್. ಆಮೇಲೆ ಅವರು ಇಲ್ಲ ನಮ್ಮ ಹತ್ರ ಗಾಡಿ ಇದೆ ಬೇಡ ಅಂದದಾಗೆ ಆಮೇಲೆ ಈ ಗಾಡಿಗಳನ್ನೆಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ನೀಡಿದ್ರು ಈ ಗಾಡಿಗಳು. ಹಂಗಾಗಿ ಡಿಪೋಗೆ ಒಂದು 5 ಗಾಡಿ ಕೊಟ್ಟಿದ್ದಾರೆ. ಇದನ್ನ ಮಾನ್ವಿ ಬಲ್ಟಿಗಿ ಮಾನ್ವಿ ಡಿಪೋಗೆ 2, 5 ಈ ಥರ ಎಲ್ಲ ಕೊಟ್ಟಿದ್ದಾರೆ. ಅದಾಗಿ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಮಾನ್ವಿ ಜಾಗೀರ್ ಪನ್ನೂರು ಮಾನ್ವಿ ಗಾಡಿ, ಗ್ರಾಮಾಂತರ ಸಾರಿಗೆ, ಮಾನ್ವಿ ಜಾಗೀರ್ ಪನ್ನೂರು ಮಾನ್ವಿ. ನೋಡಿ, ಇದೇ ಥರನೇ ಇನ್ನೊಂದು ಗಾಡಿ ಇಲ್ಲಿದೆ ಮಾನ್ವಿ ಡಿಪೋದು, ಮಾನ್ವಿ ಜಾನೇಕಲ್. ನೋಡಿ, ಗ್ರಾಮಾಂತರ ಸಾರಿಗೆ, ಮಾನ್ವಿ ಜಾನೇಕಲ್ ಗ್ರಾಮಾಂತರ ಸಾರಿಗೆ. ನೋಡಿ, ಎಷ್ಟು ಗಾಡಿ ಇದ್ದಾವೆ. ಆಲ್ಮೋಸ್ಟು ಈ ಟೈಮಲ್ಲಿ ಓಡ್ತಾ ಇರೋ ಗಾಡಿಗಳೆಲ್ಲ ಗ್ರಾಮಾಂತರ ಸಾರಿಗೆನೇ ಜಾಸ್ತಿ ಓಡೋದು. ಇಲ್ಲಿರೋ ಗಾಡಿ ಮತ್ತೊಂದು, ಇದು ನಾನ್ ಸ್ಟಾಪ್ ಗಾಡಿ. ಸಿನ್ನೂರು ಡಿಪೋ ಗಾಡಿ, ರಾಯಚೂರು, ಸಿನ್ನೂರು ವಯ ಮಾನ್ವಿ. ನೋಡಿ, ನಾನ್ ಸ್ಟಾಪ್ ಗಾಡಿ. ಅದಾಗಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ರಾಯಚೂರು ಮಾನ್ವಿ ಗಾಡಿ. ನೋಡಿ, ಮಾನ್ವಿ ಡಿಪೋ ಗಾಡಿ ಇದು, ರಾಯಚೂರು ಮಾನ್ವಿ. ಮಾನ್ವಿ ಡಿಪೋ, ರಾಯಚೂರು ಮಾನ್ವಿ.
ಇಲ್ಲಿ ನೋಡಿ ಮತ್ತೊಂದು ಗಾಡಿ ಬರ್ತಾ ಇದೆ ಇಲ್ಲಿ ನೋಡೋಣ. ಆಮೇಲೆ ಇದನ್ನು ಮಾನಡಿ BS3 ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿ, KMS ಬಾಡಿಬಿಲ್ಡಿ ಗಾಡಿ ಗ್ರಾಮಾಂತರ ಸಾರಿಗೆ. ಇಲ್ಲೇ ಅದು ಚಿಕ್ಕ ಬಸ್ ಸ್ಟ್ಯಾಂಡ್ ಅಲ್ವಾ, ಒಂದು 4-5 ಗಾಡಿ ನಿಂತ್ಬಿಟ್ರೆ ಫುಲ್ಲು ಬಸ್ ಸ್ಟ್ಯಾಂಡೇ. ಆಮೇಲೆ ಬೈಕ್ ಪಾರ್ಕಿಂಗ್ ನೋಡಿ ಹೆಂಗಂದ್ರೆ ಹಂಗೆ ಪಾರ್ಕಿಂಗೆಲ್ಲ ಹಾಕಿರ್ತಾರೆ, ಯಾರು ಕೇಳಲ್ಲ ಇಲ್ಲೆಲ್ಲ. ಹಾಗಾಗಿ ಬಸ್ಗಳಿಗೆ ನಿಲ್ಸೋಕ್ಕೆ ಜಾಗ ಇರೋಲ್ಲ, ಆ ಥರ ಸಮಸ್ಯೆ ಇಲ್ಲ. ಇದು ಎರಡು ಕಡೆ, ಈ ಕಡೆ ಬಾಜಲ್ಲಿ ಮತ್ತು ಲೆಫ್ಟು ರೈಟು ಎರಡು ಕಡೆಯೂ ಏನು ಮಾಡಿದ್ದಾರೆ, ಬೈಕ್ಗಳು ಪಾರ್ಕಿಂಗ್ ಆಗಿದೆ. ಬಸ್ಗಳು ನಿಲ್ಸೋದೇ ಸಮಸ್ಯೆ. ಇಲ್ಲಿ ಅಧಿಕಾರಿಗಳನ್ನು ಯಾರು ಕೇರ್ ಮಾಡಲ್ಲ ನೋಡಿ. ಎಲ್ಲಂದ್ರಲ್ಲಿ ಪಾರ್ಕಿಂಗಲ್ಲಿ ಸತಕ್ಕೆ ಬಸ್ ಪ್ಲಾಟ್ಫಾರ್ಮ್ ಸತಕ್ಕೆ ಅಲ್ಲಿ ತಂದು ಬೈಕ್ ಹಾಕ್ತಾಯಿದ್ದಾರೆ ನೋಡಿ. ಮತ್ತೊಂದು ಗಾಡಿ ಬರ್ತಾಯಿದೆ ಇವಾಗ, ನಾನ್ ಸ್ಟಾಪ್ ಗಾಡಿ. ಸಿನ್ನೂರು ರಾಯಚೂರು ಗಾಡಿ, ರಾಯಚೂರು ಹೋಗ್ತಾಯಿದೆ ನೋಡಿ. ಸಿನ್ನೂರು ಮಾನ್ವಿ ರಾಯಚೂರು ತಡೆ ರೈತ ಗಾಡಿ ನೋಡಿ. ರಾಯಚೂರು ತಾಡಿ ಪಂದಾಪಡ ಆಗ್ತಾ ಗಾಡಿ. ಸಿಂಧನೂರು ರಾಯಚೂರು ವಯ ಮಾನ್ವಿ ರಾಯಚೂರು ಹೋಗ್ತಾಯಿದೆ ಗಾಡಿ. ರಾಯಚೂರು ತಾಡಿ ಪಂದಾಪಡ ಆಗ್ತಾನೆ ಫ್ರೆಂಡ್ಸ್ ಗಾಡಿ ಅದು. ನೋಡಿ ಇದು ರಾಯಚೂರು ಮಾನ್ವಿ ಸಿನ್ನೂರು ಗಾಡಿ, ಮಸ್ಕಡಿ ಪಂದಾಪಡ ಆಗುತ್ತೆ. BS3 ಗಾಡಿ, ರಾಯಚೂರು ಮಾನ್ವಿ ಸಿನ್ನೂರು. ಇದು ನಾನ್ ಸ್ಟಾಪ್ ಗಾಡಿ ಅಲ್ಲ, ನಾರ್ಮಲ್ ಗಾಡಿ ನೋಡಿ. ಆಮೇಲೆ ಇದು ಒಳಗಡೆ ಎಲ್ಲ ಮಾನ್ವಿ ಬಸ್ ನಿಲ್ದಾಣ. ಇದು ನೋಡೋಣ ಇಲ್ಲಿ ನೋಡಿ ಹೆಂಗಿದೆ ಅಂತ. ತುಂಬ ಹಳೆ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ದೊಡ್ಡ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ, ಬಟ್ ಯಾರು ಜನಪ್ರತಿನಿಧಿಗಳು ತಲೆ ಕೆಚ್ಕೊತಾ ಇಲ್ಲ. ಇದು ಹಳೆ ಬಸ್ಸು, ಸುಮಾರು ವರ್ಷದಿಂದ, ಒಂದು ಕನಿಷ್ಠ ಅಂದರೆ ಒಂದು 30-40 ವರ್ಷದಿಂದ ಇದೇ ಪಾಯಿಂಟಲ್ಲೇ ಇರೋದು ಬಸ್ ಸ್ಟ್ಯಾಂಡ್ ಇಲ್ಲಿ. ಹಾಗಾಗಿ ಇದೇ ಬಸ್ ಸ್ಟ್ಯಾಂಡೇ ಮೇಂಟೈನ್ ಮಾಡ್ತಾರೆ. ಆಮೇಲೆ ಇದು ಸೆಂಟ್ರ್ ಪಾಯಿಂಟ್ ಇರೋ ಬಸ್ ಸ್ಟ್ಯಾಂಡ್ ನೋಡಿ. ಇಲ್ಲಿ ಕಾಣಿಸ್ತಾ ಇರೋ ಬಂದ್ಬಿಟ್ಟು ಮಾನ್ವಿ ಕರ್ನಾಟಕ ರಾಜ್ಯ ಸಾರಿಗೆ ನಿಮ್ಮ ಮಾನ್ವಿ ಕೇಂದ್ರ ಬಸ್ ನಿಲ್ದಾಣದ ಅನುಸೂಚಿ ವೇಳಾಪಟ್ಟಿ, ಅಂದರೆ ಮಾನ್ವಿ ಬಸ್ ನಿಲ್ದಾಣದ ಹೊರಡುವ ಮಾಹಿತಿಗಳಲ್ಲಿ ಕಾಣಿಸ್ತಾ ಇರೋ ಗಾಡಿ. ಫಸ್ಟ್ ಒಂದು ಸಿನ್ನೂರು ತಡೆರಹಿತ ಗಾಡಿ ನೋಡಿ, ಎಷ್ಟು ಗಾಡಿ ಇದೆ. ಸಿನ್ನೂರು ತಡೆರಹಿತ ಗಾಡಿ. ಅದಾಗಿಂದ ಆನಗಲ್ ಗಾಡಿ ನೋಡಿ, ಆನಗಲ್ 2 ಇದೆ. ಬೆಳಿಗ್ಗೆ 7 ಗಂಟೆಗೆ ಒಂದು, ಇನ್ನೊಂದು ರಾತ್ರಿ 11ವರೆಗೆ. ಆಮೇಲೆ ಶಿವಮೊಗ್ಗ ಒಂದು 6-7 ಗಾಡಿ ಇದ್ದಾವೆ. ಬೆಂಗಳೂರು ಗಾಡಿ ಸುಮಾರು ಇದ್ದಾವೆ, ಒಂದು 10-12 ಗಾಡಿ ಮೇಲೆ ಇದ್ದಾವೆ. ಮತ್ತು ತಾವರೆಗೆರೆ ಬಂದುಬಿಟ್ಟು 7 ಗಾಡಿ ಇದೆ. ಹುಬ್ಳಿಗೊಂದು 9 ಗಾಡಿ ಇದೆ, ಹುಬ್ಳಿಗೆ ವಾಯ ಗದಗ ಮೇಲೆ. ಆಮೇಲೆ ಕಾರವಾರ 3 ಗಾಡಿ, ಭಟ್ಕಳ 1 ಗಾಡಿ, ದಾಂಡೇಲಿ 1 ಗಾಡಿ, ಅಂಬಿಕಾನಗರ 1 ಗಾಡಿ, ಕುಷ್ಟಗಿ ನೋಡಿ, ಕುಷ್ಟಗಿ 3 ಗಾಡಿ ಇದೆ. ಗಜೇಂದ್ರಗಡ 6 ಗಾಡಿ ಇದೆ. ಹೊಸಪೇಟೆ 5 ಗಾಡಿ ಇದೆ. ಹುಬ್ಳಿಗೆ 3 ಗಾಡಿ ಇದೆ. ಹಡಗಲಿಗೆ 1 ಗಾಡಿ ಇದೆ. ಧರ್ಮಸ್ಥಳ 2 ಗಾಡಿ, ಧರ್ಮಸ್ಥಳ ಒಂದು ಗುರ್ಮಿಟ್ಕಲ್ ಧರ್ಮಸ್ಥಳ, ಇನ್ನೊಂದು ರಾಯಚೂರು ಧರ್ಮಸ್ಥಳ ನೋಡಿ. ಆಮೇಲೆ ಹಾಸನ 1 ಗಾಡಿ, ಬಳ್ಳಾರಿಗೆ ಒಂದು 4-5 ಗಾಡಿ ಇದೆ. ಕೊಪ್ಪಳ ಒಂದು 7 ಗಾಡಿ ಇದೆ. ಮೈಸೂರು 1 ಗಾಡಿ, ಮಂಗಳೂರು ನೋಡಿ ಒಂದು ರಾಜಹಂಸ ಇದೆ, ಒಂದು ನಾನ್ ಸ್ಲೀಪರ್ ಇದೆ 2 ಗಾಡಿ. ಮಂಗಳೂರು 20 ಗಾಡಿ, ರಾಣೆಬೆನ್ನೂರು 2 ಗಾಡಿ. ಆಮೇಲೆ ಆ ಕಡೆ ನಿಮ್ಮ ಮುಂದೆ ನಿಮ್ಗೆ ಈ ಕಡೆ ಕಾಣಿಸ್ತಿದೆಯಲ್ಲ, ಅದು ರಾಯಚೂರು ತಡೆರಹಿತ ಗಾಡಿಗಳು, ಸಿಕ್ಕಾಪಟ್ಟೆ ಗಾಡಿಗಳಿವೆ. ಆಮೇಲೆ ರಾಯಚೂರು ಯೋಗದೀತ ಗಾಡಿಗಳನ್ನು ಅಷ್ಟೇ ಗಾಡಿಗಳಿದೆ. ಎವ್ರಿ ಒಂದು ಅರ್ಧ ಗಂಟೆ 10 ನಿಮಿಷ 15 ನಿಮಿಷಕ್ಕೆ ಒಂದು ಗಾಡಿ ರಾಯಚೂರು ಇರೋದು. ರಾಯಚೂರು ಆಯಿತು, ನಾನ್ ಸ್ಟಾಪ್ ಆಯಿತು, ಆಮೇಲೆ ಸಿನ್ನೂರು ಆಯಿತು, ಈ ಥರ ಗಾಡಿಗಳು. ಮಂತ್ರಾಲಯಕ್ಕೆ ಒಂದು 7 ಗಾಡಿ ಇದೆ. ಹೈದ್ರಾಬಾದ್ ನೋಡಿ ಒಂದು 15-16 ಗಾಡಿ ಇದೆ. ಹೈದ್ರಾಬಾದ್ ಸಾಕಷ್ಟು ಗಾಡಿಯಲ್ಲಿ ಹೋಗ್ತಾವೆ. ಆಮೇಲೆ ವಿಜಯವಾಡ ನಾನೇ ಸ್ಲೀಪರ್ 2 ಗಾಡಿ, 2 ಗಂಗಾವತಿ ಡಿಪೋಯಿಂದ ಆಪರೇಟ್ ಆಗುತ್ತೆ. 1 ಗಾಡಿ ಶ್ರೀಶೈಲ ಇದೆ ನೋಡಿ, ಬೆಳಗ್ಗೆ 9 ಗಂಟೆಗಿದೆ. ಅದಾಗಿ ಆ ಕಡೆ ಗ್ರಾಮಾಂತರ ಸಾರಿಗೆ ಕವಿತಾಳು, ಹಿರೇಭದ್ರದಿನ್ನಿ, ಗಂಗಾನಗರ, ಬ್ಯಾಗ್ವಾಟು, ತೋರಣದಿನ್ನಿ, ಗಿಲಿಗೇಶ್ವರು ಎಲ್ಲ ಗ್ರಾಮಾಂತರ ಸಾರಿಗೆ. ಆ ಕಡೆ ಲಾಸ್ಟ್ ಒನ್ ಇರೋಬಿಟ್ಟು ಸಿರುವಾರ್ ನೋಡಿ, ಸಿರುವಾರ್ ಪಾಯಿಂಟಿಗೆ ಅವು ಎಲ್ಲ ಗ್ರಾಮಾಂತರ ಸಾರಿಗೆನೇ ಹೋಗೋದು, ಸ್ವಲ್ಪ ಕಮ್ಮಿ ಇದೆ. ಹಟ್ಟಿಗೆ ಒಂದು ಇಲ್ಲಿಂದ 5-6 ಗಾಡಿ ಇದೆ. ದೇವದುರ್ಗ ಇದೆ ನೋಡಿ, ಅರ್ಧ ಎಕ್ಸ್ಪ್ರೆಸ್ ಇದೆ, ಅದು ನಾರ್ಮಲ್ ಇದೆ. ಆಮೇಲೆ ಯಾದಗಿರಿ ಯಾನಗುಂದಿ 12 ಗಂಟೆಗಿದೆ. ಕಲಬುರಗಿ 3 ಬಸ್ ಇದೆ ನೋಡಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಮಾನ್ವಿ ಬಸ್ ನಿಲ್ದಾಣದ ವೇಳಾಪಟ್ಟಿ ನಿಮಗೆ ನಾನು ಎಷ್ಟು ತೋರಿಸಿದ್ದು. ಇದೆಲ್ಲ ಅಂಕಣಗಿರೋ ಬಸ್ಗಳೆಲ್ಲ ಸುಮಾರು ಬಸ್ಗಳು ಇದ್ದಾವೆ. ಆಲ್ಮೋಸ್ಟು ಇಲ್ಲಿಂದ ಗ್ರಾಮಾಂತರ ಸಾರಿಗೆನ ಹಂಗೆ ಹೊಡ್ತವೆ. ಎಕ್ಸ್ಪ್ರೆಸ್ ಇದು ಬಂದ್ಬಿಟ್ಟು ರಾಯಚೂರು ಸಿನ್ನೂರು ಮೇನ್ ರೋಡಲ್ಲಿ ಬರುವಂಥ ಒಂದು ಊರು ಮಾನ್ವಿ ತಾಲೂಕು ಪ್ಲೇಸ್ ಇದು. ಹಂಗಾಗಿ ಇದು ಸೆಂಟ್ರ್ ಪಾಯಿಂಟ್ ಆಯ್ತಲ್ವ, ಸಿಕ್ಕಾಪಟ್ಟೆ ಗಾಡಿಗಳೆಲ್ಲ ಇಲ್ಲಿ ಮೂವ್ ಆಗ್ತಾವೆ. ಇಲ್ಲಿ ಈ ಹೋಗೋಷ್ಟು ಗಾಡಿಗಳಿಗೆ ಈ ಬಸ್ ಸ್ಟ್ಯಾಂಡು ತುಂಬ ಚಿಕ್ಕದಾಗುತ್ತೆ, ಅಷ್ಟು ಗಾಡಿಗಳು ಬರ್ತವೆ ನೋಡಿ. ಇಲ್ಲಿ ಬಂತು ಕುಷ್ಟಗಿ ರಾಯಚೂರು ಹೋಗ್ತಾಯಿದೆ ನೋಡಿ, ಇಲ್ಲಿ ಗಾಡಿ. ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಮಂತ್ರಾಲಯ ಸಿಂಧನೂರು ಗಾಡಿ ನೋಡಿ. ಮಂತ್ರಾಲಯ ಸಿಂಧನೂರು, ಮಂತ್ರಾಲಯ ಮಾನ್ವಿ ಪೋತ್ನಾಳ್ ರಾಯಚೂರು ಸಿಂಧನೂರು. ಅದಾಗಿಂದ ಮಾನ್ವಿ ಚಿಕ್ಕಪಟ್ಟಣಕಲ್ ಗ್ರಾಮಾಂತರ ಸಾರಿಗೆ ಬರ್ತಾ ಇರೋದು. ಇಲ್ಲಿ ಹೋಗ್ತಾ ಇರೋದು ಹನುಮನಾಳ ರಾಯಚೂರು ಗಾಡಿ, ಹನುಮನಾಳ ರಾಯಚೂರು ಇಲ್ಲಿರೋ ಗಾಡಿ. ಹನುಮನಾಳ, ಹನುಮಸಾಗರ, ಕುಷ್ಟಗಿ, ಸಿಂಧನೂರು, ಮಾನ್ವಿ ರಾಯಚೂರು ಗಾಡಿ. ಕುಷ್ಟಗಿ ಬಂದಾಪಡ ಗಾಡಿ.
ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ರಾಯಚೂರು ಸಿನ್ನೂರು ಗಾಡಿ, ಇವಾಗ ರಾಯಚೂರು ಸಿನ್ನೂರು ಹೋಗ್ತಾ ಇದೆ ಗಾಡಿ. ಮಸ್ಕಿ ಡಿಪೋ ಗಾಡಿ ಇದೆ ಆಪ್ರೇಟ್ ಆಗ್ತಿರೋದು.